ಮನೆ ಕಳವು ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ವರ್ತೂರು ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವರ್ತೂರಿನ ಸರ್ಕಾರಿ ಕಾಲೇಜಿನ ಹಿಂಭಾಗದ ನಿವಾಸಿಯೊಬ್ಬರು ಕೆಲಸಕ್ಕೆಂದು ಮನೆ ಬೀಗ ಹಾಕಿಕೊಂಡು ಹೋಗಿ ಸಂಜೆ ಮತ್ತೆ ಹಿಂತಿರುಗಿ ನೋಡಿದಾಗ ಅಪರಿಚಿತ ವ್ಯಕ್ತಿ ಮನೆಯ ಮುಂಬಾಗಿಲನ್ನ ಹೊಡೆದು ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಕಳವು ಮಾಡಿದ್ದಾರೆಂದು ವರ್ತೂರು ಪೊಲೀಸ್ ಠಾಣೆಗೆ ಧಾವಿಸಿ ದೂರನ್ನ ನೀಡುತ್ತಾರೆ. ಸಂತ್ರಸ್ತ ನಿವಾಸಿ ನೀಡಿದ್ದ ಕಳವು ದೂರನ್ನ ದಾಖಲಿಸಿಕೊಂಡ ವರ್ತೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗಾನಂದ ಸೋನಾರ್ ಆರೋಪಿಯ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತಂಡಕ್ಕೆ ವರ್ತೂರು ಕೆರೆಯ ಬಳಿ ಓರ್ವ ಸಂಶಯಾಸ್ಪದ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಯು ಮನೆ ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಬಂಧಿತ ಆರೋಪಿಯಿಂದ 8 ಲಕ್ಷ ರೂಪಾಯಿ ಮೌಲ್ಯದ 106 ಗ್ರಾಂ ಚಿನ್ನಾಭರಣವನ್ನ ವರ್ತೂರು ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವರ್ತೂರು ಪೊಲೀಸ್ ಠಾಣೆಯವರು ಮನೆಗಳಲ್ಲಿ ಕಳವು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 100 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 8 ಲಕ್ಷ ರೂಪಾಯಿ. ಇದು ಆಗಿರ್ತಕ್ಕಂಥದ್ದು ಘಟನೆ 31ರಂದು ಆಗಿರ್ತಕ್ಕಂಥ ಒಂದು ದೂರಿನ ಆಧಾರದ ಮೇಲೆ ಅವರು ಮನೆಗೆ ಬೀಗ ಹಾಕ್ಕೊಂಡು ಕೆಲಸಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯ ಮುಂಬಾಗಿಲನ್ನು ಒಡೆದು ಚಿನ್ನಾಭರಣಗಳನ್ನು ಕಳವು ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳ 2ನೇ ತಾರೀಕಿನಂದು ವರ್ತೂರಿನಲ್ಲಿಯೇ ಓರ್ವ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತು ಆತನ ಕೂಲಂಕುಷ ವಿಚಾರಣೆಯಿಂದ ಈ ಎಲ್ಲ 100 ಗ್ರಾಂ ಚಿನ್ನಾಭರಣಗಳನ್ನು ಇಂಟ್ಯಾಕ್ಟ್ ಆಗಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ. ಆರೋಪಿ ಏನಿದ್ದಾನೆ ಈತ ಮೂಲತಃ ಬೆಂಗಳೂರಿನವನೇ, ಕಾಟನ್ ಪೇಟೆಯವನು. ಚಿಕನ್ ಅಂಗಡಿಯಲ್ಲಿ ಚಿಕನ್ ಕಟ್ ಮಾಡ್ತಾ ಇರ್ತಕ್ಕಂತಹ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈತನ ಮೇಲೆ ಈಗ ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. ಜೊತೆಗೆ ಹೊಸಕೋಟೆಯಲ್ಲಾಗಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆಯೂ ಕೂಡ ಆಗಿರುತ್ತದೆ. ಅದಾದ ನಂತರ ನವೆಂಬರ್ನಲ್ಲಿ ರಿಲೀಸ್ ಆದ ನಂತರದಲ್ಲಿ ಮತ್ತೆ ಈತ ಈ ರೀತಿ ಕಳ್ಳವು ಮಾಡಿರ್ತಕ್ಕಂಥದ್ದು ಕಂಡುಬಂದು ಪೊಲೀಸರು ಈಗ ಮತ್ತೆ ಈತನನ್ನು ಬಂಧಿಸಿ ಜೈಲಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಒಟ್ಟು ಮೌಲ್ಯ ಇದರದ್ದು 8 ಲಕ್ಷ ರೂಪಾಯಿಗಳು. ಈ ಕಾರ್ಯಾಚರಣೆಯನ್ನ ವೈಟ್ ಫೀಲ್ಡ್ ಡಿಸಿಪಿ ಡಾಕ್ಟರ್ ಶಿವಕುಮಾರ್ ಗುಣಾರೆ ಅವರ ನಿರ್ದೇಶನದಂತೆ ಮಾರತ್ಹಳ್ಳಿ ಉಪವಿಭಾಗದ ಎಸಿಪಿ ಪ್ರಿಯದರ್ಶಿನಿ ಈಶ್ವರ್ ಸಾಣೆಕೊಪ್ಪ ಅವರ ಮಾರ್ಗದರ್ಶನದಲ್ಲಿ ವರ್ತೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗಾನಂದ ಸೋನಾರ್ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಶ್ರೀನಿವಾಸ ಶಿರೂರ, ಮಂಜುನಾಥ, ಸಿಬ್ಬಂದಿಗಳಾದ ಗಣೇಶ್, ಮಹೇಶ್ವರ ರೆಡ್ಡಿ, ಶಿವಶಂಕರ, ಪ್ರಕಾಶ್ ರಾಥೋಡ್, ಬಸವರಾಜ್, ಶಿವಕುಮಾರ್, ಸಂತೋಷ್ ಕುದ್ರೆ, ಸಂಜಯ್ ರಾಥೋಡ್, ಮುತ್ತು ಅವರುಗಳ ತಂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.